ಲೆಬನಾನ್ ಮೇಲಿನ ಇಸ್ರೇಲ್ ದಾಳಿಗೆ ಇರಾನ್ ಕೆರಳಿದೆ. ಕೂಡಲೇ ಲೆಬನಾನ್ ಮೇಲಿನ ದಾಳಿಯನ್ನ ನಿಲ್ಲಿಸುವಂತೆ ಎಚ್ಚರಿಕೆಯನ್ನು ನೀಡಿದೆ. ಇಸ್ರೇಲ್ಗೆ ಲಾಸ್ಟ್ ವಾರ್ನಿಂಗ್ ನೀಡಿರುವ ಐಆರ್ಜಿಸಿ ಇಸ್ರೇಲ್ ನಡೆಸ್ತಾ ಇರುವಂತಹ ದಾಳಿಯನ್ನ ನಿಲ್ಲಿಸಬೇಕು ಅಂತ ಲಾಸ್ಟ್ ವಾರ್ನಿಂಗ್ ಕೊಟ್ಟಿದೆ. ಐಆರ್ಜಿಸಿ ಲೆಬನಾನ್ ವಿರುದ್ಧದ ಆಕ್ರಮಣವನ್ನ ಕೂಡಲೇ ನಿಲ್ಲಿಸಬೇಕು, ದಾಳಿ ನಿಲ್ಲಿಸದಿದ್ರೆ ನಾವು ದಾಳಿ ಮಾಡ್ತೇವೆ ಅಂತ ಇರಾನ್ ವಾರ್ನ್ ಮಾಡಿದೆ. ಇಸ್ರೇಲ್ಗೆ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ವಾರ್ನ್ ಮಾಡಿದ್ದಾರೆ. ಲೆಬನಾನ್ ಮೇಲೆ ಆಗ್ತಾ ಇರುವಂತಹ ದಾಳಿಯನ್ನ ಇಸ್ರೇಲ್ ನಿಲ್ಲಿಸಬೇಕು ಅಂತ ಇರಾನ್ ಹೇಳ್ತಾ ಇರುವಂಥದ್ದು. ಇನ್ನು ಕದನ ವಿರಾಮವನ್ನು ಘೋಷಿಸಿರುವಂಥದ್ದು ಅಮೆರಿಕ ಹಾಗೆ ಇಸ್ರೇಲ್. ಆದರೆ ಇಸ್ರೇಲ್ ಹೇಳಿರುವಂಥದ್ದು, ನಾವು ಕೇವಲ ಇರಾನ್ ಜೊತೆಗಿನ ಕದನ ವಿರಾಮವನ್ನು ಘೋಷಿಸಿದ್ದೇವೆ, ಆದರೆ ಲೆಬನಾನ್ ಮೇಲೆ ನಾವು ದಾಳಿಯನ್ನು ಮುಂದುವರಿಸ್ತೇವೆ ಅಂತ ಇಸ್ರೇಲ್ ಹೇಳಿತ್ತು. ಆದರೆ ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಇರಾನ್. ಕೂಡಲೇ ಲೆಬನಾನ್ ಮೇಲಿನ ದಾಳಿಯನ್ನು ನಿಲ್ಲಿಸುವಂತೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಇಸ್ರೇಲ್ಗೆ ಲಾಸ್ಟ್ ವಾರ್ನಿಂಗ್ ನೀಡಿರುವಂಥ ಐಆರ್ಜಿಸಿ ಲೆಬನಾನ್ ವಿರುದ್ಧದ ಆಕ್ರಮಣವನ್ನು ಕೂಡಲೇ ನಿಲ್ಲಿಸಬೇಕು, ದಾಳಿ ನಿಲ್ಲಿಸದಿದ್ರೆ ನಾವು ದಾಳಿ ಮಾಡ್ತೇವೆ ಅಂತ ವಾರ್ನ್ ಮಾಡಿದೆ. ಇನ್ನು ಲೆಬನಾನ್ ಮೇಲಿನ ಇಸ್ರೇಲ್ ದಾಳಿಗೆ ಟ್ರಂಪ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಲೆಬನಾನ್ ಮೇಲಿನ ದಾಳಿ ನಿಲ್ಲಿಸುವಂತೆ ಟ್ರಂಪ್ ಕೂಡ ಆಗ್ರಹವನ್ನ ಮಾಡಿದ್ದಾರೆ. ಇಸ್ರೇಲ್ ಪ್ರಧಾನಿ ನೆತನ್ಯಾಹುಗೆ ಟ್ರಂಪ್ ಒತ್ತಾಯಿಸಿದ್ದಾರೆ. ನೆತನ್ಯಾಹುಗೆ ಕರೆ ಮಾಡಿ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ದಾರೆ. ಲೆಬನಾನ್ ಮೇಲಿನ ದಾಳಿಯನ್ನ ನಿಲ್ಲಿಸುವಂತೆ ಟ್ರಂಪ್ ಕೂಡ ಒತ್ತಾಯವನ್ನ ಮಾಡಿದ್ದಾರೆ. ಹಿಜ್ಬುಲ್ಲಾಹ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವಂತಹ ನೆತನ್ಯಾಹು, ಹಿಜ್ಬುಲ್ಲಾ ಸಂಘಟನೆ ಸಂಪೂರ್ಣವಾಗಿ ಅಳಿಸಿ ಹಾಕ್ತೇವೆ. ಟ್ರಂಪ್ಗೆ ಈ ಬಗ್ಗೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಹೇಳಿಕೆ ನೀಡಿದ್ದಾರೆ. ಅಲ್ಲಿರುವಂತಹ ಒಂದಷ್ಟು ಸಂಘಟನೆಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಇನ್ನು ಲೆಬನಾನ್ನ ಮುಖ್ಯಸ್ಥರು ಕೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿದರು, ನಾವು ಯಾವುದೇ ದಾಳಿ ಮಾಡ್ತಾ ಇಲ್ಲ, ಯಾಕೆ ನಮ್ಮ ಮೇಲೆ ದಾಳಿ ಆಗ್ತಾ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಲೆಬನಾನ್ ಮೇಲಿನ ದಾಳಿಯನ್ನು ನಿಲ್ಲಿಸುವಂತೆ ಟ್ರಂಪ್ ಕೂಡ ಆಗ್ರಹವನ್ನು ಮಾಡಿದ್ದಾರೆ. ಒಂದು ಕಡೆ ಇರಾನ್ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಆದರೆ ಇರಾನ್ ಮೇಲಿನ ಅಟ್ಯಾಕಿಗೆ ಸಪೋರ್ಟ್ ಮಾಡಿದಂತಹ ಅಮೆರಿಕ, ಇಸ್ರೇಲ್ಗೆ ಸಪೋರ್ಟ್ ಮಾಡಿದಂಥ ಅಮೆರಿಕ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೆಬನಾನ್ ಮೇಲಿನ ದಾಳಿಯನ್ನು ನಿಲ್ಲಿಸುವಂತೆ ಆಗ್ರಹವನ್ನು ಮಾಡಿದೆ. ಇಸ್ರೇಲ್ ಪ್ರಧಾನಿ ನೆತನ್ಯಾಹುಗೆ ಟ್ರಂಪ್ ಒತ್ತಾಯವನ್ನು ಮಾಡಿದ್ದಾರೆ. ಇನ್ನು ಲೆಬನಾನ್ ಮೇಲೆ ಇಸ್ರೇಲ್ ದಾಳಿಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಇಸ್ರೇಲ್ ನಡೆಯನ್ನ ಖಂಡಿಸಿ 80 ರಾಷ್ಟ್ರಗಳ ಪ್ರತಿನಿಧಿಗಳು, ವಿಶ್ವಸಂಸ್ಥೆಯ ಶಾಂತಿ ಪಾಲಕರು ಅವರ ಸಾವಿಗೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಲೆಬನಾನ್ನಲ್ಲಿ ಮೃತಪಟ್ಟಿದ್ದ 3 ಶಾಂತಿ ಪಾಲಕರು. ಲೆಬನಾನ್ ಮೇಲೆ ಇಸ್ರೇಲ್ ದಾಳಿಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಇಸ್ರೇಲ್ ನಡೆಯನ್ನ ಖಂಡಿಸಿ 80 ರಾಷ್ಟ್ರಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. 80 ರಾಷ್ಟ್ರಗಳ ಪ್ರತಿನಿಧಿಗಳು ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿಶ್ವಸಂಸ್ಥೆಯ ಶಾಂತಿ ಪಾಲಕರ ಸಾವಿಗೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಲೆಬನಾನ್ ಮೇಲೆ ಆದಂತಹ ದಾಳಿಯಲ್ಲಿ 3 ಶಾಂತಿ ಪಾಲಕರು ಮೃತಪಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ 80 ರಾಷ್ಟ್ರಗಳ ಶಾಂತಿ ಪಾಲಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಸ್ರೇಲ್ ವಿರುದ್ಧ ಖಂಡನೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ. ಅಂದರೆ ಕೂಡಲೇ ಈ ದಾಳಿಯನ್ನು ನಿಲ್ಲಿಸಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಇನ್ನು ಲೆಬನಾನ್ ಇಸ್ರೇಲ್ ಕದನ ವಿರಾಮಕ್ಕೆ ಮುಹೂರ್ತ ಫಿಕ್ಸ್ ಆಯ್ತಾ? ಹಾಗಾದ್ರೆ ಅಮೆರಿಕ ಮಧ್ಯಸ್ಥಿಕೆಯಲ್ಲಿ 2 ದೇಶಗಳ ಸಂಧಾನ ನಡೀತಾ ಇದೆಯಾ? ಮುಂದಿನ ವಾರ ಕದನ ವಿರಾಮದ ಬಗ್ಗೆ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ವಾಷಿಂಗ್ಟನ್ನಲ್ಲಿ ಕದನ ವಿರಾಮದ ಮಾತುಕತೆ ಆಗುವಂತ ಸಾಧ್ಯತೆ ಇದೆ. 2 ದೇಶಗಳ ಅಮೆರಿಕ ರಾಯಭಾರಿಗಳಿಂದ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಲೆಬನಾನ್ ಹಾಗೆ ಇಸ್ರೇಲ್ ಕದನ ವಿರಾಮಕ್ಕೆ ಮುಹೂರ್ತ ಫಿಕ್ಸ್ ಆಯ್ತು. ಯಾಕಂದ್ರೆ ಟ್ರಂಪ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಲೆಬನಾನ್ ಮೇಲೆ ಆಗ್ತಾ ಇರುವಂತಹ ದಾಳಿಯನ್ನು ನಿಲ್ಲಿಸಬೇಕು ಅಂತ ಇಸ್ರೇಲ್ಗೆ ಆಗ್ರಹವನ್ನು ಮಾಡಿದ್ದಾರೆ. ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಹಾಗಾದರೆ 2 ದೇಶಗಳ ಸಂಧಾನ ನಡೆಯುತ್ತಾ? ಮುಂದಿನ ವಾರ ಕದನ ವಿರಾಮದ ಬಗ್ಗೆ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ವಾಷಿಂಗ್ಟನ್ನಲ್ಲಿ ಕದನ ವಿರಾಮದ ಮಾತುಕತೆ ಆಗುವಂಥ ಸಾಧ್ಯತೆ ಇರುವಂಥದ್ದು. 2 ದೇಶಗಳ ಅಮೆರಿಕ ರಾಯಭಾರಿಗಳಿಂದ ಚರ್ಚೆಯಾಗುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಈಗಾಗಲೇ ಸಿದ್ಧತೆಗಳು ಕೂಡ ಆಗ್ತಾ ಇರುವಂಥದ್ದು. ಸದ್ಯಕ್ಕೆ ಲೆಬನಾನ್ ಮೇಲೆ ಆಗಿರುವಂಥ ದಾಳಿಯನ್ನು ಒಂದು ಕಡೆ ಇರಾನ್ ಕೂಡ ಖಂಡಿಸ್ತಾ ಇದೆ. ಇದ್ರ ಜೊತೆಗೆ ಅಮೆರಿಕ ಕೂಡ ಈ ಒಂದು ದಾಳಿಯನ್ನು ಖಂಡಿಸಿರುವಂಥದ್ದು. ಇದ್ರ ಜೊತೆಗೆ ಲೆಬನಾನ್ ಮೇಲೆ ಮಾಡ್ತಾ ಇರುವಂಥ ದಾಳಿಯನ್ನು ನಿಲ್ಲಿಸುವಂತೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಅದರಿಂದಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ವಾರ ಶಾಂತಿ ಮಾತುಕತೆ ಆಗುವಂತಹ ಸಾಧ್ಯತೆ ಇದೆ.